ಅವಲಕ್ಕಿ ಮಾಡ್ತಾಯಿದ್ದೀನಿ. ಪಡ್ಡು, ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ, ಚಪಾತಿ ಎಲ್ಲದಕ್ಕೂ ಬರ್ತದೆ ಇದು. ಈಗ 2 ಕೆಂಪು ಇದ್ದಿದ್ದ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದ್ರ ಬೀಜ ತೆಗೆದೀನಿ, ಡಿಸ್ಟೇಟ್ ಮಾಡೀನಿ. ಆಮೇಲೆ 1 ಈರುಳ್ಳಿ ತೊಗೊಂಡಿದ್ದೀನಿ, ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಕಿ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಅದಕ್ಕೆ ಹಸಿ ಫ್ರೆಶ್ ಕೊಬ್ಬರಿ ತುಂಡುಗಳನ್ನು ಹಾಕಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿದ್ದನ್ನ ತಾಸ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದುಬಿಟ್ಟು ಇದೇ ಬುಟ್ಟಿಗೆ ಮತ್ತೊಂದು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ ಏನು ಮಾಡ್ತೀನಿ, ತಾಸ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ನಾನು. ಬೆಳ್ಳುಳ್ಳಿ ಇಷ್ಟಪಡೋದವರು ಬಿಟ್ಬಿಟ್ಟು ಹಿಂಗೆ ಹಾಕ್ಕೋಬೋದು ಇದಕ್ಕೆ ನೀವು. ಆಮೇಲೆ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ತಣ್ಣಗಾಗಿದೆ. ಬೇಳೆಗಳನ್ನು, ಉದ್ದಿನ ಬೇಳೆ ಅದೆಲ್ಲ ಬೇರೆ ತಾಳಿಸ್ಕೊಂಡಿದ್ದೆ. ಆಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇರೆ ತಾಳಿಸ್ಕೊಂಡಿದ್ದೆ. ಎಲ್ಲ ತಣ್ಣಗಾಗಿದೆ. ಈಗ ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನೇನು ಮಾಡ್ತಿದ್ದೀನಿ, ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀನಿ. ಚಟ್ನಿ ರೆಡಿ ಆಯ್ತು ನೋಡಿ. ಈಗ ತುಂಬ ರುಚಿಯಾಗಿದೆ. ಇದೇ ರೀತಿ ನೀವು ಒಂದ್ಸಲ ನಾನು ಹೇಳಿದ್ದೆ ಸಾಮಾನು ಹಾಕಿಬಿಟ್ಟು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.